ಈ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾನು ನಿಮ್ಮ ಸತ್ಯಶ್ರೀ. ಖಾನಾವಳಿ ಅಂದ್ರೇ ಒಂದು ವಿಶೇಷ. ನಮ್ಮ ಕರ್ನಾಟಕ ಮಂದಿಯ ಊಟ ಮತ್ತು ತಿಂಡಿಯ ಸೊಗಡು ಇದರಲ್ಲಿ ತುಂಬಿಕೊಂಡೈತೆ. ಊಟ ಅಂದರೆ ಹೀಗೆ ಇರಬೇಕು, ಅದರಲ್ಲಿ ಯಾವ್ಯಾವ ಕಾಯಿ ತರಕಾರಿ ಪಲ್ಯಗಳು ಬೆರ್ತಿರಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಗೆ ಚೆನ್ನಾಗಿ ತಿಳಿದಿದೆ. ಊಟ ಬಲ್ಲವಂಗೆ ರೋಗವಿಲ್ಲ ಎಂಬ ಗಾದೆ ಇದೆ. ಈ ಮಾತು 100ಕ್ಕೆ 100ರಷ್ಟು ಸತ್ಯ. ಊಟ ಮಾಡೋದಕ್ಕೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ. ಆರೋಗ್ಯಪೂರ್ಣ ಊಟ ನಮ್ಮೆಲ್ಲರ ಹಕ್ಕು. ಕಷ್ಟಪಟ್ಟು ದುಡಿಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಯ ಧ್ಯೇಯ. ಅವರ ಊಟ ಉಪಚಾರ ಹಾಗೂ ಆರೋಗ್ಯದ ಗುಟ್ಟು ಏನು ಅನ್ನೋದನ್ನು ವಿವರವಾಗಿ ತಿಳಿಸೋ ಕಾರ್ಯಕ್ರಮವೇ ಖಾನಾವಳಿ. ಖಾನಾವಳಿ ಆರೋಗ್ಯಪೂರ್ಣ ಅಡಿಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಉಮಾ ಪಂಡಿತ್ ಹುಲಿಕಂತಿಮಠ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ಅಮ್ಮ, ನಮ್ಮ ಖಾನಾವಳಿಗೆ ಸ್ವಾಗತ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಅಮ್ಮ, ಎಲ್ಲಿಂದ ಬಂದಿದ್ದೀರಾ ತಾವು? ನಾವು ಹುಬ್ಳಿಯಿಂದ ಬಂದೇವ್ರಿ ಮೇಡಮ್. ಹುಬ್ಳಿನಾ? ಓಕೆ. ಇವತ್ತು ಹುಬ್ಳಿಯಿಂದ ಬಂದು ನಮ್ಮ ಖಾನಾವಳಿಯಲ್ಲಿ ಯಾವ ಹೊಸ ಅಡಿಗೆನ ನಮಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀರಾ? ನಾವು ಶಂಕರಪೋಳಿ ಅಂತ ಹೇಳಿ ಪರಿಚಯ ಮಾಡಿಕೊಡ್ತೇವೆ. ಶಂಕರಪೋಳಿನಾ? ಓಕೆ. ಈ ಶಂಕರಪೋಳಿಗೆ ಏನೆಲ್ಲ ಸಾಮಗ್ರಿಗಳು ಬೇಕಮ್ಮ? ತುಪ್ಪ, ಗೋಧಿ ಹಿಟ್ಟು, ಬೆಲ್ಲ. ಓಕೆ, ಇಷ್ಟೇನಾ? ಓಕೆ. ಸಾಮಾನ್ಯವಾಗಿ ಶಂಕರಪೋಳಿ ಅಂದ್ರೆ ಮೈದಾದಲ್ಲಿ ಮಾಡ್ತಾರಲ್ವಾ? ಹೌದು ಮೇಡಮ್, ಆದ್ರೆ ನಾನು ಗೋಧಿ ಹಿಟ್ಟಿನಲ್ಲಿ ಮಾಡ್ತೀನಿ. ಆಮೇಲೆ ಸಕ್ಕರೆ ಒಳಗೆ ಮಾಡ್ತಾರ, ಅದ್ರ ಬದಲಿ ನಾನು ಬೆಲ್ಲದಾಗ ಮಾಡ್ತೀನಿ. ಓಕೆ. ಅಂದ್ರೆ ಆರೋಗ್ಯಕ್ಕೆ ಮೈದಾ ಒಳ್ಳೇದಲ್ಲ, ಆಮೇಲೆ ಸಕ್ಕರೆನೂ ಹೆಚ್ಚಾಗಿ ಒಳ್ಳೇದಲ್ಲ ಅಂತ ಒಂದು ಡಾಕ್ಟರ್ಸ್ ಕೂಡ ಹೇಳ್ತಾರೆ. ಹಾಗಾಗಿ ಆರೋಗ್ಯಕ್ಕೆ ಒಳ್ಳೇದಿರ್ಲಿ ಅಂದ್ಬಿಟ್ಟು ನೀವು ಗೋಧಿ ಹಿಟ್ಟು ಮತ್ತೆ ಬೆಲ್ಲ ತಗೊಂಡಿದ್ದೀರಾ ಅಲ್ವಾ? ಓಕೆ, ಶುರು ಮಾಡೋಣ ಅಲ್ಲ? ಆಯ್ತು. ಫಸ್ಟ್ ಏನ್ ಬೇಕು ನಿಮ್ಗೆ? ನಂಗೆ ಫಸ್ಟ್ ಆ ಬೆಲ್ಲ ಕರಗಿಸ್ಕೊಳಕ ಒಂದು ಪಾತ್ರೆ ಕೊಡ್ಲಾ? ಓಕೆ. ಸ್ಟವ್ ಹಚ್ಕೊಬಿಡ್ತೀರಾ? ಹಾ. ನೀರೇನಾದ್ರೂ ಬೇಕಾ? ಬೇಡ, ನೀರು ಬೇಡವಾ? ಬೆಲ್ಲ ಮಾತ್ರ ಬೇಕು. ಮೊದಲು ಸ್ವಲ್ಪ ಏನ್ ಬೇಕು? ತುಪ್ಪನಾ? ಇದು ಎಣ್ಣೆ, ಇದು ತುಪ್ಪ. ಎಷ್ಟು ಎಣ್ಣೆ ಹಾಕೊಳ್ತೀರಾ? ಸ್ಪೂನ್ ಕೊಡ್ಲಾ? ಸಾಕಾ? 1-2 ಸ್ಪೂನ್ ಎಣ್ಣೆ ಹಾಕೊಂಡ್ರಾ? ಹೌದು ಮೇಡಮ್. ಓಕೆ. ಮತ್ತೆ 1 ಸ್ಪೂನ್ ಕೊಡಿ. ಎಷ್ಟು? ಅಷ್ಟು ಸಾಕಾಗ ಅಂದ್ರೆ ಒಂದು ಕಾಲ್ ಬೌಲಿನಷ್ಟು ಬೆಲ್ಲ. ಓಕೆ. ಅದು ಬೆಲ್ಲ ಈಗ ಕರಗಿಸ್ಕೊಳ್ಳೋದಾ? ಅದಕ್ಕೆ ಎಣ್ಣೆ ಹಾಕಿ ಕರಗಿಸ್ಕೊಳ್ತೀರಾ? ಹೌದು. ಅಂದ್ರೆ ಮೇಡಮ್ ನೀರ್ ಹಾಕೋದಿಲ್ಲ, ನೀರ್ ಬದ್ಲಿ ಇದು ಎಣ್ಣೆನೆ ಹಾಕೋದು. ಇವಾಗ ಸ್ವಲ್ಪ ತುಪ್ಪ ಹಾಕ್ಬೇಕು. ಈಗ ಹಾಕ್ತೀರಾ? ಓಕೆ. ಎಷ್ಟು ತುಪ್ಪ ಹಾಕ್ತೀರಾ? 1-2 ಸ್ಪೂನ್ ಅಷ್ಟೇ. ಓಕೆ ಓಕೆ. ಹಾಲು ಉಪಯೋಗಿಸ್ತಾರೆ. ಹಾಲು ಒಂದ್ ವೇಳೆ ಇಲ್ದಾಗೂ ತುಪ್ಪನ ಉಪಯೋಗಿಸ್ಬೋದು. ತುಪ್ಪದ ಬದಲು ಹಾಲು ಹಾಕೊಂಡು ಬೆಲ್ಲನ ಕರಗಿಸ್ಕೊಳ್ಳೋದು ಅಂತ. ಓಕೆ ಓಕೆ, ಸರಿ. ಅದನ್ನ ಸಣ್ಣ ಉರಿಯಲ್ಲೇ ಇಟ್ಕೊಂಡು ಕರಗಿಸ್ಕೊಳ್ಳುವಂತದ? ಹೌದು ಮೇಡಮ್. ಅಮ್ಮ, ಮತ್ತೆ ತಾವೇನ್ ಮಾಡ್ತೀರಾ? ಎಲ್ಲಿ ಮನೆಯಲ್ಲಿ? ಹುಬ್ಳಿಯಲ್ಲೇನಾ? ಹಾ, ಹುಬ್ಳಿಯಲ್ಲಿ. ಈಗ ಹುಬ್ಳಿ ಒಳಗ ನಮ್ಮ ಬಸವ ಸ್ಟುಡಿಯೋ ಬಸವೇಶ್ವರ ನಗರದಾಗ ಇದೆ ಅಲ್ರಿ, ನಮ್ಮ ಮನೆಗೆ ಹತ್ತಿರ ಆಗ್ತದ ಅದು. ನಾವು ಗೋಕುಲ್ ರೋಡು ಏರ್ಪೋರ್ಟ್ ಹತ್ರ ಹಿಂದ್ಗಡೆ RM ಲೋಹ್ಯಾ ನಗರ ಅಂತಿದೆ, ಅಲ್ಲಿ ವಾಸ ಮಾಡ್ತೀವಿ. ಮತ್ತೆ ತಾವೇನ್ ಮಾಡ್ತಾ ಇದ್ದೀರಮ್ಮ? ನಂದು ನೋಡ್ರಿ ಮೇಡಮ್, ಎಜುಕೇಶನ್ ಡಿಪ್ಲೊಮಾ ಆಗಿದೆ CDDM ಒಳಗೆ. ಆದ್ರೆ ನಾನು ಅವಾಗೆಲ್ಲ ಸ್ಟಿಚಿಂಗ್ ಮಾಡ್ತಿದ್ದೆ, ಕ್ರಾಫ್ಟ್ ಹೇಳ್ಕೊಡ್ತಿದ್ದೆ. ಆದ್ರೆ ಇವಾಗ ನನ್ನ ಕಾರಣಾಂತರದಿಂದ ಕಣ್ಣಿನ ಪ್ರಾಬ್ಲಮ್ಲಿಂದ ಈಗೆಲ್ಲ ಬಿಟ್ಟಿನಿ. ಸಾಧ್ಯದಷ್ಟು ನಾನು ಬಸವ ಕೇಂದ್ರದ ಮೆಂಬರ್ ಇದ್ದೀನಿ. ಬಸವ ಪ್ರಾರ್ಥನೆ ಮಾಡಿಸ್ಲಿಕ್ಕೆ, ಎಲ್ಲರ ಮಹಾಮನೆಯದಲ್ಲಿ ವಚನ ಪ್ರಾರ್ಥನೆ ಮಾಡಲಿಕ್ಕೆ, ಆಮೇಲೆ ನಮ್ದು ಯಾವುದೇ ಬಸವ ಕೇಂದ್ರದ ಗೋಕುಲ್ ರೋಡ್ ಬಸವ ಕೇಂದ್ರದ್ದು ಏನೋ ಕಾರ್ಯಕ್ರಮ ಇದ್ರೆ ನಾನು ಮಾತ್ರ ಅಲ್ಲೇ ಅವಶ್ಯವಾಗಿ ಅಟೆಂಡ್. ಹೌದಾ? ಓಕೆ. ತಮ್ಮ ನೋಡಿದ್ರು ಹಾಗೆ ಅನಿಸ್ತು, ನೀವು ಬಸವ ತತ್ವದಲ್ಲೇ, ಬಸವಣ್ಣನವರ ವಿಚಾರದಲ್ಲೇ ನಿಮ್ಮನ್ನ ನೀವು ತೊಡಗಿಸ್ಕೊಂಡಿದ್ದೀರಾ ಅಂತ ಕಾಣ್ತದೆ. ಹಾಗೆ ಯಾವ ರೀತಿ ಎಲ್ಲ ಒಂದು ಸಮಾಜಕ್ಕೋಸ್ಕರ ನೀವು ಈ ತತ್ವನ ಪ್ರಚಾರ ಮಾಡೋದಿರ್ಲಿ, ಯಾವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇದ್ದೀರಾ? ಮೇಡಮ್, ನಮ್ಮ ಬಸವ ಕೇಂದ್ರದಿಂದ ವಾರಕ್ಕೊಮ್ಮೆ ಮನೆಯಲ್ಲಿ ಮಹಾಮನೆ ಮಾಡ್ತಾರೆ. ಆಮೇಲೆ ತಿಂಗಳ ಕೊನೆಗೆ ಶರಣ ಸಂಗಮ ಅಂತ ಮಾಡ್ತಾರೆ. ಈಗ ಶ್ರಾವಣ ಮಾಸ ಸ್ಟಾರ್ಟ್ ಆತಂದ್ರೆ ವಚನ ಶ್ರಾವಣ ಅಂತ ಮಾಡ್ತಾರೆ. ಆಮೇಲೆ ನಮ್ಮ ಕೇಂದ್ರದಿಂದ ಯಾರಾದ್ರೂ ಹಿರಿಯರ್ ಲಿಂಗೈಕ್ಯ ಆದ್ರೆ ಅವ್ರದ್ದು ದತ್ತಿ ಕಾರ್ಯಕ್ರಮ ಅಂತ ನಮ್ಮ ಕೇಂದ್ರದಾಗ ಕೇಂದ್ರಕ್ಕೆ ಒಂದು 25,000 ಅಥವಾ 50,000 ನಾವು ದತ್ತಿ ಕೊಡು ಇಡ್ತಾ ಅಂದ್ರೆ FD ಫಿಕ್ಸ್ ಇಡ್ತಾರಲ್ಲ, ಆ ಥರ ನಾವು ಕೇಂದ್ರದ ಕೊಟ್ವಿ ಅಂದ್ರೆ
ಬಸವ ಕೇಂದ್ರದ ವತಿಯಿಂದ ಫಿಕ್ಸ್ ಇಡ್ತಾರೆ. ಆ ಬಂದು 1 ವರ್ಷ ಆದ್ಮೇಲೆ ಅದರಲ್ಲಿ ಏನಾದರೂ ಅದು ದುಡ್ಡು ಬಂದಿರ್ತದಲ್ಲ, ಇಂಟ್ರೆಸ್ಟ್, ಆ ದುಡ್ಡೊಳಗೆ ಮತ್ತೆ ಸ್ವಲ್ಪ ಸೇರಿಸಿ ಯಾರ ಹೆಸರಲ್ಲಿ ಇರ್ತದಲ್ಲ ಅವ್ರ ದತ್ತಿ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಅಂತೂ ಸಮಾಜಮುಖಿ ತುಂಬಾ ಕೆಲಸ ಮಾಡ್ತೀರಾ. ಅಮ್ಮ ಈಗ ಏನ್ ಮಾಡೋದು ಇವಾಗ ಮೇಡಮ್ ಬೆಲ್ ಕರಗಿದ್ರಿ. ಈಗ ಇದಕ್ಕೆ ನಾನು ಇನ್ನು ಉಳಿದಿದ್ದು ಸ್ವಲ್ಪ ತುಪ್ಪ ಹಾಕೊಂಡು ಆ ಹಿಟ್ಟು ಇದರಲ್ಲಿ ಕಲಿಸ್ತೀರಾ? ಅದೆಲ್ಲ ತುಪ್ಪ ಹಾಕಿ ಮೇಡಮ್. ತುಪ್ಪ 1 ಸ್ಪೂನ್ ಅಷ್ಟು ಇಟ್ಟಿದ್ದೀರಾ, ಅದನ್ನು ಹಾಕಿ ಬಿಡ್ಲಾ? ಬೆಲ್ಲ ಪಾಕ ಆಗ್ತಾ ಇರುವಾಗನೇ ಘಮ ಘಮ ಅಲ್ವಾ ಪರಿಮಳ, ಬೆಲ್ಲದ ಒಂದು ಒಳ್ಳೆಯ ಪರಿಮಳ. ಸಕ್ಕರೆಗೆ ಪರಿಮಳ ಇಲ್ಲ ಮೇಡಮ್, ಅದು ಶೋ ಅಷ್ಟೇ. ಇವಾಗ ಹಿಟ್ಟು ಬೇಕು ಮೇಡಮ್, ಗೋಧಿ ಹಿಟ್ಟು 1 ಸ್ಪೂನ್ ಕೊಡ್ರಿ. ಎಷ್ಟು ನೀವೇ ಹಾಕೊಂಡ್ರಿ? ಇದು ಎಷ್ಟು ಹಾಕ್ಬೇಕಂತೇನಿಲ್ಲ, ಇದರಲ್ಲಿ ಇದು ಗಟ್ಟಿ ಆಗೋವರೆಗೂ ನಾವು ಹಾಕಿ ಕಲಿಸ್ತೀವಿ. ನೀವು ಆ ಅಂದಾಜು ಹದ ನೋಡ್ಕೋಬೇಕು ಅಲ್ವಾ? ಈಗ ಸಕ್ರಿದ್ ಮಾಡಿದ್ರೆ ಮೇಡಮ್ 1 ಕಪ್ ಸಕ್ರಿ, 1 ಕಪ್ ಹಾಲು, 1 ಕಪ್ ಎಣ್ಣೆ, ಆ 3 ಮಿಕ್ಸ್ ಮಾಡಿ ಅದ್ರಾಗೂ ಹಿಟ್ಟು ಅಳತೆ ಇಲ್ಲ ರೀ ಮೇಡಮ್. ಅದು ಹಿಟ್ಟು ಅದರಲ್ಲಿ ಚಪಾತಿ ಹಿಟ್ಟಿನಷ್ಟು ಆಗುವಷ್ಟು ನಾವು ಹಿಟ್ಟು ಕಲ್ಸ್ಕೊಂತ ಹೋಗುವಂತದ್ದು. ಓಕೆ ಓಕೆ. ಮತ್ತೆ ತಮ್ಮ ಮನೇಲಿ ಯಾರೆಲ್ಲ ಇದ್ದಾರಮ್ಮ? ನಮ್ಮ ಮನೇಲಿ ನೋಡ್ರಿ, ಒಬ್ಬ ದೊಡ್ಡ ಮಗ ಆಟೋಮೊಬೈಲ್ ಡಿಪ್ಲೊಮಾ ಮಾಡ್ದ, ಸಣ್ಣ ಮಗ ಬಿಕಾಮ್ ಮಾಡ್ದ, ಚಿಕ್ಕ ಮಗಳು ದೀಪಶ್ರೀ ಹರ್ತಿಮಠ ಅಂತ, ಅವಳು ಬಿಕಾಮ್ ಮಾಡಿದ್ಲು, CA ಮಾಡ್ತಾ ಇದ್ಲು, ಮದುವೆ ಆಯ್ತು. ಈಗ ಎಲ್ಲರದು ಮಕ್ಕಳದ್ದು ಮದುವೆ ಆಗೈತ್ರಿ ಮೇಡಮ್. ಮೊದ್ಲು ಮಗಳದ್ದು ಮಾಡಿದ್ವಿ, ಆಮೇಲೆ ಗಂಡು ಮಕ್ಕಳದ್ದು ಮಾಡಿದ್ವಿ. ಈಗ ಎಲ್ಲರಿಗೂ ಎಲ್ಲ ಮಕ್ಕಳು. ದೊಡ್ಡ ಮಗ ಚಂದ್ರಕಾಂತ್ ಹುಲ್ಕಂತಿ ಮಠ ಅಂತ ಅವ್ನು ಬಾಂಬೆಗೆ ಇರ್ತಾನೆ, VRLದಾಗ ಮಾಡ್ತಾನೆ. ಅವನಿಗೆ 2 ಮಕ್ಕಳು, ಅವನ ಹೆಂಡತಿ ಹೆಸರು ಸಂಗೀತ ಹುಲ್ಕಂತಿ ಮಠ ಅಂತ. ಚಿಕ್ಕ ಮಗ VRLದಾಗೆ ಮಾಡ್ತಾನೆ, ಹುಬ್ಳಿ. ಅವನಿಗೆ ಅವನು ರವಿಚಂದ್ರ ಹುಲ್ಕಂತಿ ಮಠ ಅಂತ, ಅವನ ಹೆಂಡತಿ ಪವಿತ್ರ ಹುಲ್ಕಂತಿ ಮಠ. ಅವನಿಗೊಂದು ಮಗು ಇದೆ ರೀ. ಮಗಳು ದೀಪಶ್ರೀ ಹರ್ತಿ ಮಠ ಅಂತ, ಅವಳಿಗೊಂದು ಮಗು ಇದೆ ರೀ. ಸೊ ಎಲ್ಲ ಮಗಳು ಹತ್ರನೇ ಇದ್ದಾಳ? ಮಗಳು ಹುಬ್ಳಿ ಒಳಗನ ಕೊಟ್ಟೇವ್ರಿ ಮೇಡಮ್. ಅಣ್ಣಿಗಿರಿಗೆ ಕೊಟ್ಟಿದ್ವಿ. ಅವ್ರ ಮಾವಾರು ಮಾಂತೇಶಯ್ಯ ಹರ್ತಿಮಠ ಅಂತ NSS ಆಫೀಸರ್ ಇದ್ರು, ಬೆಂಗಳೂರಿಗೆ ಸರ್ವಿಸ್ ಮುಗಿಸಿ ಹುಬ್ಳಿಗೆ ಮನೆ ಮಾಡ್ಕೊಂಡಿದ್ದಾರೆ. ಸೊ ಮನೆಯಲ್ಲಿ ಹಾಗಾದ್ರೆ ಅಡಿಗೆ ಎಲ್ಲ ನೀವೇ ಮಾಡೋದು ಇವಾಗ? ಎಲ್ಲ ನಾನು ಮಾಡ್ತಿದ್ದೆ ಮೇಡಮ್, ಇವಾಗ ಸೊಸೆ ಇದ್ದಾರಲ್ಲೇ ಅವ್ರು ಮಾಡ್ತಾರೆ. ಮೇಡಮ್ ಒಂದು ಸ್ವಲ್ಪ ನೀರು ಕೊಡ್ತೀರಾ? ಇದಕ್ಕೆ ನೀರು ಹಾಕ್ಬೇಕಾ? ಸ್ವಲ್ಪ ಹಾಲಿದ್ರೆ ನೀರು ಹಾಕ್ತಿದ್ದಿಲ್ಲ, ಇದು ಸ್ವಲ್ಪ ಮೆದುವಾಗಕ್ಕೆ. ಚೂರು ಮೆದುಗೆ ಹಾಲಿದ್ರೆ ಹಾಲು ಹಾಕೋಬಹುದು. ಹಾಲಿದ್ರೆ ಹಾಲು ಹಾಕೋಬಹುದು. ಸೊಸೆಂದ್ರಿಗೆಲ್ಲ ನೀವೇ ಸ್ವಲ್ಪ ಅಡಿಗೆ ಮಾಡೋದಕ್ಕೆ ಅದಕ್ಕೆಲ್ಲ ಸ್ವಲ್ಪ ಗೈಡೆನ್ಸ್ ಎಲ್ಲ ಕೊಡ್ತಾ ಇರ್ತೀರಾ? ಆಯ್ತು ಮೇಡಮ್. ಅವರು ನನ್ನ ಕೇಳಿ ಎಲ್ಲ ಓದ್ತಾ ಇದ್ದವರು ಮದುವೆ ಆಗಿದ್ದಾರ. ಇನ್ನ ಸ್ವಲ್ಪ ನೀರು ಬೇಕು ಮೇಡಮ್. ಇದಿವಾಗ ಚಪಾತಿ ಹಿಟ್ಟಿನ ಹದಕ್ಕೆ ಹಿಟ್ಟನ್ನ ಕಲ್ಸ್ಕೋಬೇಕು. ಹಿಟ್ಟನ್ನೇ ಕಲ್ಸ್ಕೊಟ್ಟು. ಅಮ್ಮ ಈಗ ಹಿಟ್ಟು ರೆಡಿ ಮಾಡಿದಿರಲ್ವಾ? ಶಂಕರಪೊಳಿ ಹಿಟ್ಟು ರೆಡಿ ಇದೆ. ಈಗೇನ್ ಮಾಡುದೀಗ? ಈಗ ಇದನ್ನ ಹಿಟ್ಟನ್ನ ಇಲ್ಲೇ ಇಟ್ಟು ಒಂದು ದೊಡ್ಡದಾಗಿ ಚಪಾತಿ ಮಾಡಿ ಆಮೇಲೆ ಚಾಕುದಿಂದ ಶಂಕರಪೊಳಿ ಕಟ್ ಮಾಡ್ತಲ್ಲ ಹಾಗೆ. ಓಕೆ ಓಕೆ, ಮಾಡ್ಕೊಳ್ಳಿ ಅಮ್ಮ. ಅಮ್ಮ ನೀವು ಬಸವ ಕೇಂದ್ರಕ್ಕೆಲ್ಲ ಹೋಗ್ತೀರಾ, ಬಹಳಷ್ಟು ಕಾರ್ಯಕ್ರಮಗಳನ್ನೆಲ್ಲ ಹೇಳಿದ್ರಿ. ಮಹಾಮನೆ ಮಾಡುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು, ಹಾಗೆ ಬಹಳಷ್ಟು ವಚನಗಳು ನಿಮಗೆ ಗೊತ್ತಿರುತ್ತೆ ಅಲ್ವಾ? ನಮಗೋಸ್ಕರ ಒಂದು ವಚನ ಹೇಳ್ತೀರಮ್ಮ? ಏನೇ ಕಷ್ಟ ಬರಲಿ ಸುಖ ಬರಲಿ ಯಾವಾಗಲೂ ಬಸವಣ್ಣ ನೆನೀತಾ ಇರಬೇಕು. ಬಸವಣ್ಣ ನೆನೆದ್ರೆ ಅದ್ರ ಬಗ್ಗೆ ಒಂದು ವಚನ ಅದ ನೋಡ್ರಿ. ಸುಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು. ಸುಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು. ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು. ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು. ಜಂಗಮಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು. ಬಸವಣ್ಣನ ನೆನೆದಲ್ಲದೆ ಎನಗೆ ಭಕ್ತಿ ಇಲ್ಲ ಎಂದು. ಬಸವಣ್ಣನ ನೆನೆದಲ್ಲದೆ ಎನಗೆ ಮುಕ್ತಿ ಇಲ್ಲ ಎಂದು. ಆನು ಬಸವಣ್ಣ ನೀನು ಬಸವಣ್ಣ ಎನ್ನುತ್ತಿದ್ದೆವು ಕಾಣ. ಕಲಿದೇವರ ದೇವ
ಸುಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು. ಬಹಳ ಅದ್ಭುತವಾಗಿ ಹೇಳಿದೀರಾ, ಸುಮಧುರವಾಗಿ ಹೇಳಿದೀರಾ. ಹೌದಾ ಸಂಗೀತ ಎಲ್ಲ ಹೇಳ್ತಾ ಇದ್ರ, ಕಲ್ತಿದ್ರಾ? ಇಲ್ಲ ಮೇಡಮ್, ಕಲ್ತಿಲ್ಲ. ತುಂಬಾ ಚೆನ್ನಾಗಿದೆ ನಿಮ್ಮ ಸ್ವರ ಇದೆಯಲ್ಲ, ಬಹಳ ಒಂದು ಆಕರ್ಷಣೀಯ ಆಗಿದೆ ಸ್ವರ. ಎಲ್ಲ ತಮ್ಮ ಅಭಿಮಾನ ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಚಾಕು ಕೊಡ್ರಿ ಮೇಡಮ್. ಇವಾಗ ನಾವು ಸ್ಕ್ವೇರ್ ಆಗಿರಿ ಕಟ್ ಮಾಡ್ಬೋದು, ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಬೋದು, ಅಥವಾ ಅದು ರೌಂಡ್ ಬೇಕಂದ್ರೆ ಯಾವುದೇ ಆಕಾರದಲ್ಲಿ ಕಟ್ ಮಾಡಿ. ಎಣ್ಣೆ ಬಿಸಿ ಮಾಡ್ಕೊಂಡ್ಬಿಡೋಣ ಅಲ್ವಾ? ಅದು ಬಿಸಿ ಆಗ್ತಾ ಇರುತ್ತೆ, ಆಮೇಲೆ ಕಟ್ ಮಾಡಿ ಹಾಕ್ಬೋದು. ಆಗಿದೆ ಆಗಿದೆ ಆಗಿದೆ. ಈಗ ಇದು ನಾ ಈಗ ಒಂದು ವಚನ ಹೇಳಿದ್ನಲ್ರಿ ಮೇಡಮ್. ಹೇಳಿ ಅಮ್ಮ. ಮಡಿವಾಳ ಮಾಚಿ ತಂದೆಯವರು 12ನೇ ಶತಮಾನದ ಬಸವಣ್ಣವರ ಕಾಲದಾಗ ಇದ್ರು. ಅವ್ರದ್ದು ಕಾಯಕ ಅಂದ್ರೆ ಬಟ್ಟೆ ಮಡಿ ಮಾಡಿಕೊಡೋದು. ಅದಕ್ಕೆ ಬಟ್ಟೆ ತೊಳೆಯೋದು ಅಂತಾರೆ, ಬಟ್ಟೆ ಒಗೆದು ಕೊಡೋದು ಅಂತಾರೆ. ಅವರು ಮಡಿವಾಳ ಮಾಚಿದೇವ್ರು ಭಾಳ ನಿಷ್ಠುರ, ಆಮೇಲೆ ಸ್ಟ್ರಿಕ್ಟ್, ಅಗ್ದಿ ಇದ್ದಂಗ ಹೇಳುವ ಗಣಾಚಾರಿ ತತ್ವದವ್ರು. ಅವ್ರು ಏನಂದ್ರೆ ಅವ್ರು ಎಂಥರ ಬಟ್ಟೆ ಮಡಿ ಮಾಡಿಕೊಡ್ತಿದ್ರು ಅಂದ್ರೆ ನ್ಯಾಯ ನೀತಿ ಧರ್ಮದಿಂದ ಬಸವ ತತ್ವದ ಅಡಿಯಲ್ಲೇ ಜೀವನ ಮಾಡುವಂತ ಶರಣರದಷ್ಟೇ ಬಟ್ಟೆ ಒಗೆದುಕೊಡ್ತಿದ್ರು, ಮತ್ತೆ ಬೇರೆ ಯಾರ್ದು ಒಗೆದುಕೊಡ್ತಿರ್ಲಿಲ್ಲ. ಅವ್ರದ್ದು ಶರಣರು, ಶಿವಶರಣರ ಬಟ್ಟೆಗಳನ್ನು ಮಾತ್ರ ಒಗೆದುಕೊಡ್ತಿದ್ರು. ಮತ್ತು ಬೇರೆ ಯಾರ್ದು ಅಗ್ದಿ ಸತ್ಯದಿಂದ ನಡೆಯುವಂಥವ್ರದ್ದು ಅಗ್ದಿ ನಿಷ್ಠೆಯಿಂದ ಕಾಯಕ ಮಾಡ್ತಿದ್ರು. ಆಮೇಲೆ 12ನೇ ಶತಮಾನದಾಗ ಇದು ಕಲ್ಯಾಣ ಕ್ರಾಂತಿ ಆತಲ್ರಿ, ಅವಾಗ ಎಲ್ಲ ಶರಣರು ವಚನಗಳಲ್ಲಿ ಅಷ್ಟು ಅರ್ಥ ಇದೆಯಲ್ಲ, ಆ ವಚನಗಳು ಅಗ್ದಿ ಬೆಳಕಿಗೆ ಬಂದು ಇದು ಬಡವ ಬಲ್ಲಿದ ಜಾತಿ ಯಾವುದೂ ಇಲ್ದಂಗೆ ಬಸವಣ್ಣವರು ಆವಾಗಿನ ಕಾಲದಾಗ ಅಂತರ್ಜಾತಿ ವಿವಾಹ ಮಾಡಿದ್ರು. ಮಾಡಿದ ತಕ್ಷಣ ಆವಾಗಲೇ ಕಲ್ಯಾಣ ಕ್ರಾಂತಿ ಪ್ರಾರಂಭ ಆಯ್ತು ನೋಡ್ರಿ. ಅಲ್ಲಿವರೆಗೂ ಸರಳಿತವಾಗಿ ಅಪ್ಪ ಬಸವಣ್ಣವರ ಅವರ ಮಾರ್ಗದರ್ಶನದೊಳಗೆ ಎಲ್ಲ ಶರಣರು ಅಕ್ಷರ ಬರ್ಲಿ. ಇದು ವಯಸ್ಕರ ಶಿಕ್ಷಣ ಅಪ್ಪ ಬಸವಣ್ಣವ್ರ ಕಾಲ್ನಾಗ ಅವಾಗನೇ ಶತಮಾನದಲ್ಲೇ ಇತ್ತು. ಇನ್ನೂ ನಾವಿನ್ನೂ ಮಾಡ್ಬೇಕು ಏನೋ ಹೊಸದಾಗಿ ಅಂತ ಈಗೆಲ್ಲ ಮಾತಾಡ್ತೀವಿ. ಆದ್ರೆ ಅಂತರ್ಜಾತಿ ವಿವಾಹ, ಜಾತಿ ಭೇದ, ಹೆಣ್ಣು ಗಂಡು ಒಂದೇ ಅನ್ನೋದು ಆಗ್ಲೇನೆ ಇವರು ಅದಕ್ಕೆ ಒಂದು ಮುನ್ನುಡಿ ಇಟ್ಟಿದ್ರು ಅಂತ ಅನ್ಸುತ್ತೆ ಅಲ್ವಾ? ಈಗ ಮಾಡೋದೇನ್ ದೊಡ್ಡದಲ್ರಿ. ಹೌದು, ನಿಜವಾಗಿ. ಅಂದ್ರೆ ಜಾತಿ ಭೇದ ಮಾಡ್ಲಿಲ್ಲ ಬಸವಣ್ಣ. ಆಯ್ತು ಬಿಡಿ. ಬಿಸಿ ಇದೆಯಾ ಅಂತ ನೋಡಿ. ಬಿಸಿ ಇದೆ, ಸಾಕಾ? ಈಗ ನಂಗೆ ನೋಡ್ಬಿಡಿ. ಆಗಿದೆ ಮೇಡಮ್. ಅವಾಗ್ಲೇನೆ ಕಲ್ಯಾಣ ಕ್ರಾಂತಿ ಆತಲ್ರಿ. ವಚನ ಎಲ್ಲ 12ನೇ ಕಾಲ ಶರಣರು ಏನ್ ವಚನ ರಚನೆ ಮಾಡಿದ್ರು ತಮ್ಮ ಅನುಭವ ಮುಖಾಂತರ, ಆ ವಚನಗಳು ಇಷ್ಟು ಬೆಳಕಿಗೆ ಬಂದ್ವಂದ್ರೆ ಅದರಿಂದ ಎಲ್ಲ ಸುಧಾರಣೆ ಆಗ್ತಾ ಇತ್ತು ಸಮಾಜ. ಅದನ್ನ ಒಂದು ಮದ್ವೆ ಮಾಡೋದನ್ನ ನೆಪ ಮಾಡ್ಕೊಂಡು ಕೊಂಡಿ ಮಂಚಣ್ಣ ಅಂತಿದ್ರು. ಅವ್ರಿಗೆ ಬಸವಣ್ಣವ್ರದ್ದು ಯಾವ್ದು ಲೈಕ್ ಆಗ್ತಿರ್ಲಿಲ್ಲ. ಅವ್ರು ಕೊಂಡಿ ಮಂಚಣ್ಣ ಅಂದ್ರೆ ಬರೀ ಕೊಂಡಿ ಹಚ್ಕೊಳ್ಳೋದು, ತಮ್ಮದೇ ತಾವು ನಡೆಸೋದು ಮಾಡ್ತಿದ್ರು. ಹಿಂಗಾಗಿ ಅವ್ರದ್ದು ಒಂದು ಮದ್ವೆ ಮಾಡಿಸಿದ್ದು ಇದು ಹರಳಯ್ಯನ ಮಗ ಮಧುವರಸರ ಮಗಳು, ಇವ್ರದ್ದು ಮದ್ವೆ ಮಾಡಿಸಿದ್ರು. ಅದೇ ಒಂದು ಕಾರಣ ಮಾಡ್ಕೊಂಡು ಕಲ್ಯಾಣದಾಗ ಕ್ರಾಂತಿ ಆತ್ರಿ. ಅವಾಗ ವಚನ ಗ್ರಂಥಗಳನ್ನ ಬೆಂಕಿ ಹಚ್ಚಿ ಸುಡೋದು, ಅವುಗಳನ್ನ ನಾಶ ಮಾಡ್ತಾ ಇದ್ರು. ಆ ಸಮಯದಾಗ ಮಡಿವಾಳ ಮಾಚಿ ತಂದೆಯವರು ಖಡ್ಗ ಹಿಡ್ಕೊಂಡು ಕಾದಾಡ್ಯಾರ. ಹಿಂಗಾಗಿ ಒಂದು ಹೋರಾಟ ಮಾಡಿದ್ದಾರೆ. ಹಿಂಗಾಗಿ ಅವ್ರಿಗೆ ವೀರ ಗಣಾಚಾರಿ ಅಂತ ಹೆಸರು ಬಂದೈತ್ರಿ ಮೇಡಮ್. ಹಿಂಗಾಗಿ ಸಾಕಾಗಿದ್ರೆ ಸಾಕು ಬಿಡಿ, ಇದು ಮತ್ತೆ ಮಾಡಿದ್ರಾಯ್ತು. ನಂಗೆ ಇದು ಕರೆಯೋದು. ಅಮ್ಮ, ಬಸವವಾಹಿನಿ ನೋಡ್ತೀರಾ? ಇದು ಬೇರೆ ಪ್ರೋಗ್ರಾಮ್ಸ್ ಎಲ್ಲ ಬಸವವಾಹಿನಿ ನೋಡ್ತೇನ್ರಿ ಮೇಡಮ್. ಬಸವವಾಹಿನಿ ಅಂದ್ರೇನ ನಮ್ಮ ಪ್ರಾಣ ಇದ್ದಂಗ. ದೇಹ ಬಿಟ್ಟು ಪ್ರಾಣ ಇಲ್ಲ, ಪ್ರಾಣ ಬಿಟ್ಟು ದೇಹ ಇಲ್ಲ ಅಂತ ಹೇಳಿ ಹಿಂಗಾಗಿ ಮೊನ್ನೆ ಮಡಿವಾಳ ಮಾಚಿದೇವ್ರದ್ದು ಇದನ್ನ ಅವ್ರದ್ದು ಕಾರ್ಯಕ್ರಮ ಮಾಡಿದ್ವಿ ಹೋದ ವಾರದಾಗ. ಅವರ ಬಗ್ಗೆ ಏನ್ ಕಾರ್ಯಕ್ರಮ ಮಾಡಿದ್ರಿ? ಅಂದ್ರೆ ನಾವು ಬಸವ ಕೇಂದ್ರದ ಮಹಿಳೆಯರು 15 ದಿವಸಕ್ಕೊಮ್ಮೆ ಕೂಡ್ತೀವ್ರಿ. ಒಂದ್ ಪ್ಲೇಟ್ ಕೊಡ್ತೀರಾ, ಆಮೇಲೆ ಅದ್ರಾಗ ಇದು ಮಾಡಿ ತೆಗಿಯೋದಿದ್ರಲ್ಲೇ ತೆಗೆದ್ಬಿಡಿ. ಅಲ್ಲೇ ತೆಗೆದ್ಬಿಡ್ಲಿ. ಬಹಳ ಒಂದು ಒಳ್ಳೆಯ ಮಾತುಗಳನ್ನ ಆಡಿದಿರ ಬಸವವಾಹಿನಿ ಕುರಿತು. ಬಹಳ ಸಂತೋಷ ಆಯ್ತು. ಅಂದ್ರೆ ದೇಹದಲ್ಲಿ ಪ್ರಾಣ ಇರುವಷ್ಟು ನೀವು ಒಂದು ಅದ್ರ ಬಗ್ಗೆ ಒಂದು ಅಭಿಮಾನ ಇಟ್ಟಿದ್ದೀರಾ ಅಂದ್ರೆ ನಮಗೆ ಬಹಳ ಸಂತೋಷ.
ಯಾವ್ದೆಲ್ಲ ಕಾರ್ಯಕ್ರಮಗಳು ನಿಮ್ಗೆ ಅಂದ್ರೆ ನೋಡ್ತೀರಾ ಯಾವಾಗ್ಲೂ? ನಾನು ಬೆಳಗ್ಗೆ ಸುಪ್ರಭಾತದಿಂದ ಹಿಡ್ಕೊಂಡು ಮೇಡಮ್, ಮತ್ತೆ ವಚನ ಶ್ರೀಗಂಧ ಅಂತ ನಮ್ಮ ಹುಬ್ಳಿಯವರಾದ ಎಸ್ ವಿ ಪಟ್ಟಣ ಶೆಟ್ಟಿ ಅಣ್ಣವರು ಅವ್ರ 300 ವಚನಗಳನ್ನು ಹಾಡಿನ ರೂಪದಾಗ ಕೆಂದುಳಿ ಅಣ್ಣಾರು ಹೇಳ್ಯಾರ. ಅವೆಲ್ಲ ಮತ್ತೆ ಶರಣರ ಸಂದೇಶ, ನಮ್ಮ ಬಸವ ಕೇಂದ್ರಕ್ಕೆ ಬಂದಂಥ ಶರಣರ ಪ್ರವಚನ ಮಾಡಕ್ಕೆ ಬಂದಂಥ ಶರಣರದ್ದು ಅದನ್ನ ಇಲ್ಲಿ ಬಸವ ವಾಹಿನಿದೊಳಗೆ ಹಾಕಿರ್ತಾರ್ರಿ, ಅದು ನೋಡಿರ್ತೀವ್ರಿ. ಓಕೆ ಓಕೆ. ಬಸವ ವಾಹಿನಿ ಕುರಿತು ಬಹಳ ಅಭಿಮಾನ ಇದೆ ನಿಮ್ಗೆ? ಬಹಳ ಅಭಿಮಾನ ಇದೆ ಮೇಡಮ್. ಬಸವಾಹಿನಿ ಅಂದ್ರೆ ನಮ್ಮ ಪ್ರಾಣ. ನಂದು ಬಸವ ವಾಹಿನಿಗೆ ನಾನು ಕಾರ್ಯಕರ್ತಳಿದ್ದೇನೆ. ನನ್ನ ಕೆಲಸ ಏನಂದ್ರೆ ಬಸವ ವಾಹಿನಿಗೆ ಮೆಂಬರ್ ಮಾಡಿಸೋದು, ಆಮೇಲೆ ಯಾರಾದ್ರೂ ಒಳ್ಳೆ ಒಳ್ಳೆ ಕಲಾವಿದರಿದ್ರೆ ಅವ್ರನ್ನ ಕರ್ಕೊಂಬಂದು ಕಾರ್ಯಕ್ರಮ ಅಲ್ಲಿ ಪ್ಲೇಟ್ ಅಲ್ಲಿ ಇಟ್ಬಿಡಿ ಅಮ್ಮ. ಈಗ ಆಫ್ ಮಾಡಿದ್ರಾ? ಮಾಡಿದ್ದೀನಿ. ಓಕೆ, ಈಗ ಶಂಕರಪಳ್ಳಿ ರೆಡಿ ಇದೆ, ತುಂಬಾ ಬಿಸಿ ಇದೆ, ಇಟ್ಬಿಡಿ. ಈಗ ಇನ್ನೊಂದು ಅಡಿಗೆಗೆ ರೆಡಿ ಮಾಡ್ಕೊಂಡಿದ್ದೀರಲ್ಲ ಅಮ್ಮ, ಇನ್ನೊಂದು ಯಾವ್ದದು? ಏನ್ ಅಡಿಗೆ ಅದು? ಅದು ಕಡಲೆ ಹಿಟ್ಟಿನ ಶೇಂಗಾ ಅಂತ ಹೇಳಿ, ಹಸಿ ಕಡ್ಲೆ ಹಿಟ್ಟಿನ ಶೇಂಗಾ. ಓಕೆ ಸರಿ ಅಮ್ಮ, ನೀವು ಕಡಲೆ ಹಿಟ್ಟಿನ ಶೇಂಗಾ ಅಂತ ಹೇಳಿದ್ರಲ್ವಾ, ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಮ್ಮ? ಇದು ಶೇಂಗಾ ಮೇಡಮ್, ಇದು ಖಾರ, ಇದು ಕಡಲೆ ಹಿಟ್ಟು, ಇದು ಉಪ್ಪು, ಕರಿಬೇವಿನ ಸೊಪ್ಪು. ಓಕೆ, ಶುರು ಮಾಡೋಣ ಅಲ್ಲ? ಫಸ್ಟ್ ಏನ್ ಬೇಕು? ಬೌಲ್. ಓಕೆ, ಇದು ಕಡಲೆ ಹಿಟ್ಟು ಹಸಿನಲ್ಲಮ್ಮ? ಹಸಿಯ ಕಡಲೆ ಅಂದ್ರೆ ಶೇಂಗಾ ಬೀಜ. ಕಡಲೆ ಹಿಟ್ಟು ಹಸಿ ಶೇಂಗಾ ಬೀಜ ತಗೊಂಡಿದ್ದೀರಾ? ಹೌದು. ಫಸ್ಟ್ ಏನ್ ಹಾಕೋತೀರಾ? ಫಸ್ಟು ಶೇಂಗಾ ಕಾಳು ಹಾಕೊಂತೀನಿ, ಒಂದು ಬೌಲಿನಷ್ಟು. ನೋಡಿ ಮೇಡಮ್, ಎಷ್ಟಾದ್ರೂ ಶೇಂಗಾ ಮಾಡ್ಬೋದು. ಇವಾಗ ಮತ್ತೆ ಈಗ ಕಡಲೆಬೇಳೆ ಹಿಟ್ಟು. ಇದು ಹುಬ್ಳಿ ಕಡೆ ಎಲ್ಲ ಮಾಡ್ತಾರೆ? ಹುಬ್ಳಿ ಸರ್. ಅಲ್ಲೆಲ್ಲ ಕಡಲೆ ಶೇಂಗಾ ಜಾಸ್ತಿ ಯೂಸ್ ಮಾಡೋದು. ಶೇಂಗಾ ಬಡವರೆ ಬಾದಾಮಿ ಕಳ್ಳೆಕಾಯಿ, ಬಡವರೆ ಬಾದಾಮಿ ಕಳ್ಳೆಕಾಯಿ, ಕಲ್ಪನಾ ಅವ್ರೆ ಹೇಳಾರಲ್ಲ. ಹೌದು, ಅದು ರುಚಿನೂ ಇರುತ್ತೆ, ಮತ್ತೆ ತುಂಬಾ ಪ್ರೋಟೀನ್ಸ್ ಇರುವಂತ ಒಳ್ಳೆ ಬಾದಾಮಿ ತಿನ್ನಕ ಎಲ್ಲ ಜನಸಾಮಾನ್ಯರಿಗೆ ಈ ಶೇಂಗಾನೆ ಬಡವರೆ ಬಾದಾಮಿ ಮಿಕ್ಸ್ ಮಾಡ್ಕೊಳ್ಳೋದು. ನೀವೊಂದ್ 2 ಸ್ಪೂನ್ ಕಡಲೆ ಹಿಟ್ಟು ಹಾಕಿದ್ರಿ ಅಲ್ವಾ? 1 ಬೌಲ್ ಕಡಲೆ ಬೀಜಕ್ಕೆ. ಇದಕ್ಕೆ ಇನ್ನೂ 1 ಬೌಲ್ ಹಾಕಿನೂ ಮಾಡ್ಬೋದ್ರಿ. ಸ್ವಲ್ಪ ಕಡಲೆ ಬೀಜ ಹಾಕೋಬಹುದು, ಅಥವಾ ನಾವು ಇದ್ರ ಮೇಲೆ ಕಡಲೆ ಹಿಟ್ಟು ಮೇಲೆ ಕಾಣಬೇಕು ಅಂದ್ರೆ ಜಾಸ್ತಿ ಕಡಲೆ ಅವರ ರುಚಿಗೆ ತಕ್ಕಂತೆ ಮಾಡ್ಕೋಬಹುದು. ಇದರಲ್ಲಿ ಇನ್ನೊಂದು ಬೌಲ್ ಹಾಕೋಬಹುದು, ಅಥವಾ ಇಷ್ಟೇನು ಮಾಡಬಹುದು. ಇವಾಗ ಹಿಟ್ಟು ಹಾಕೊಂಡಿವಲ್ರಿ, ಇದಕ್ಕೆ ತಕ್ಕ ಸ್ಪೂನ್ ಕೊಡಿ ಮೇಡಮ್. ಖಾರ ಇದು ಮನೇಲೆ ಮಾಡಿದ್ದಮ್ಮ? ಇದು ಮನೇಲೆ ನಾವೇ ಮೆಣಸಿನ್ಕಾಯಿ ತಂದು, ಮೆಣಸಿನ್ಕಾಯಿ ಅಲ್ಲಿ ಇಲ್ಲಿ ಬಿದ್ದಿರ್ತದ ನೋಡ್ರಿ ಮಾರುವಾಗ, ಎಲ್ಲಿ ಹೂಗಳು ಅದು ಇದ್ರ ಮೇಲೆ ಬಿದ್ದಿರ್ತದಲ್ಲ, ಅದು ನೋಡಿದವ್ರಿಗೆ ಚಲೋ ಅನ್ಸಂಗಿಲ್ಲ. ಅದಕ್ಕೆ ನಾನು ಏನು ಮಾಡ್ಬಿಡ್ತೀನಿ, ನಂದು ಹ್ಯಾಬಿಟ್ ರೀ ಅದು. ಯಾರು ತೊಳೆಯಲ್ರಿ. ನಮ್ಮ ತಾಯಿಯವ್ರು ಇದ್ರು, ಏನು ತೊಳಿತಿ ಅಂತ ಬೈತಿದ್ರು. ನಾನು ಬಿಸಿಲಿರುವಾಗನ ಮೆಣಸಿನ್ಕಾಯಿ ಬಂದ ತಕ್ಷಣ ಫಸ್ಟ್ ಬೀಡ್ ಅಂತಾರ, ಅವಾಗ ಬಂದ ತಕ್ಷಣ ಮೆಣಸಿನ್ಕಾಯಿ ತಗೊಂಡು ಅವನ್ನೆಲ್ಲ ತೊಳೆದು ಹಪ್ಪಳ ಒಣಗಿಸ್ದಂಗೆ ದೊಡ್ಡ ಬಟ್ಟೆ ಮೇಲೆ, ಯಾರು ಮಾಡಲ್ಲ. ಹಿಂಗಾಗಿ ಒಂದೊಂದೇ ಮೆಣಸಿನ್ಕಾಯಿ ಹಾಕಿ ಹಪ್ಪಳ ಒಣಗಿಸ್ದಂಗೆ ಒಣಗಿಸಿ ಅಗ್ದಿ ಸ್ಟ್ರಾಂಗ್ ಆದ್ಮೇಲೆ ತೆಗೆದಿಟ್ಟು ನಾನು ಮಿಕ್ಸರಲ್ಲೇ ಮಾಡ್ತೇನೆ. ಹೌದಾ? ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ಮನೇಲೆ ನಮ್ಮ ಮನ್ಸಿಗೆ ನಿಮ್ಗೆ ಅಷ್ಟು ನಾನು ಸ್ವಚ್ಛತೆಯಿಂದ ಮಾಡಿದ್ದೀನಿ ಅಂತ. ಇನ್ನೇನು ಹಾಕೊಳ್ಳೋದಮ್ಮ? ಈಗ ಉಪ್ಪು ಹಾಕೊಂತೇನೆ ಮೇಡಮ್. ಇದು ಸಾಮಾನ್ಯವಾಗಿ ರೆಡಿಮೇಡ್ ಇಂಥ ಕಡಲೆನೆಲ್ಲ ಪ್ಯಾಕೆಟ್ ಅಲ್ಲಿ ಬಂದಿರುತ್ತೆ, ಹೆಚ್ಚಾಗಿ ತಗೋತಾರೆ. ಮನೆಯಲ್ಲಿ ಸ್ವಲ್ಪ ಕಡಿಮೆನೆ ಇದನ್ನ ಮಾಡೋದು, ಆದ್ರೆ ತುಂಬಾ ಸಿಂಪಲ್ ಆಗಿ ಸರಳವಾಗಿ ಮಾಡ್ಬೋದು ಅನ್ಸುತ್ತಲ್ವಾ? ಹೌದು ಮೇಡಮ್, ಬಹಳ ಸರಳ, ಕಷ್ಟ ಏನಿಲ್ಲ. ನೀರು ಹಾಕ್ರಿ, ಕೈ ಎಷ್ಟು ಬೇಕು ಸ್ವಲ್ಪ ಸ್ವಲ್ಪ ಹಾಕ್ರಿ. ಭಾಳ ಇದು ಹಾಕ್ಬಾರ್ದು, ಡ್ರೈ ಇರಬೇಕು. ಓಕೆ, ತುಂಬಾ ಈ ಬೋಂಡದ ಹಾಗೆಲ್ಲ ತುಂಬಾ ಅಲ್ಲ, ಸ್ವಲ್ಪ ಡ್ರೈನೇ ಮಾಡ್ಕೊಳ್ಳೋದು. ಇವಾಗ ಬಾಳಿಕೆ ಬೇಕು. ಸಾಕಾ ಇದು? ಸಾಕಾ? ಏನ್ ಬೇಕು ಇವಾಗ? ಅದು ಕರಿಲಿಕ್ಕೆ ಎಣ್ಣೆ ಇಡೋದಾ? ಸಣ್ಣ ಉರಿಯಲ್ಲಿ. ಇಷ್ಟೇನಾ? ಇನ್ನೆಲ್ಲ ಏನು ಇಲ್ಲ? ತುಂಬಾ ಸಿಂಪಲ್ ಆಗಿದೆ ಅಲ್ವಾ? ಸಿಂಪಲ್ ಆಗಿದೆ, ವೆರಿ ಶಾಂಪಲ್. ಓಕೆ ಓಕೆ. ಸಿಂಪಲ್ ಇದ್ರು ಅಂದ್ರೆ ಮಕ್ಕಳಿಗೆಲ್ಲ
ಹೌದು, ಕಡಲೆ ಬೀಜ ಅಂದ್ರೆ ಇಷ್ಟ ಇಲ್ಲ ಅಂತಂದ್ರೆ, ಶೇಂಗಾ ಇಷ್ಟ ಇಲ್ಲ ಅನ್ನೋರು ಕೇಳೇ ಇಲ್ಲ, ಎಲ್ರಿಗೂ ಇಷ್ಟನೇ ಇದು. ಹಾಗೆ ಬಹಳ ಸರಳವಾಗಿ ಕಡಿಮೆ ಅವಧಿಯಲ್ಲಿ ಮಾಡ್ತಿದ್ದೀರಾ. ಆದ್ರೂ ಈಗಿನ ಮಕ್ಕಳು ಕಾಲೇಜ್ ಕಲಿಯೋ ಯುವತಿಯರು ಎಣ್ಣೆದು ತಿನ್ನಬಾರ್ದು ಅಂತ ಹೇಳಿ ತಿನ್ನಲ್ಲ. ಸ್ವಲ್ಪ ಡಯಟ್ ಕಾನ್ಶಿಯಸ್ ಇರೋರು ಮಾಡ್ತಾರೆ. ಅಮ್ಮ, ನೀವು ಆಗೊಂದು ಇದು ಎಣ್ಣೆ ಬಿಸಿ ಆಗ್ತಾ ಇದೆ, ಒಂದು ಒಳ್ಳೆಯ ಒಂದು ಏನದು ನಿಮ್ಮ ಸುಮಧುರ ಸ್ವರದಲ್ಲಿ ಒಂದು ಹಾಡು ಹೇಳಿದ್ರಿ, ವಚನ ಹೇಳಿದ್ರಿ, ಈಗೊಂದು ಹೇಳ್ತೀರಾ? ನೀವು ಭಾಳ ತುಂಬಾ ಪಾಪ ನನಗೆ ಹೊಗಳ್ತೀರಿ, ಅಷ್ಟೇನು ಚೆನ್ನಾಗಿ ಹೇಳಲ್ಲ, ತುಂಬಾ ಚೆನ್ನಾಗಿ, ಆದ್ರೂ ನಿಮ್ಮ ಮನಸ್ಸಿಗೆ ಹಿಡಿಸ್ತದೆ. ಅಂದ್ರೆ ಚನ್ನಬಸವಣ್ಣವ್ರ ವಚನ ಇದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಂತರಂಗದಲ್ಲಿ ಅರಿವಾದೊಡೇನು, ಅಂತರಂಗದಲ್ಲಿ ಬಹಿರಂಗದಲ್ಲಿ ಕ್ರಿಯೆ ಇಲ್ಲದನ್ನಕ, ಬಹಿರಂಗದಲ್ಲಿ ಕ್ರಿಯೆ ಇಲ್ಲದನ್ನಕ. ಸಾಕಾರ ನಿರಾಕಾರ ಏಕೋ ದೇವ, ಅಂತರಂಗದಲ್ಲಿ ದೇಹವಿಲ್ಲದಿರ್ದುಡೆ ಪ್ರಾಣಕ್ಕಾಶ್ರಯ ಉಂಟೆ, ಕನ್ನಡಿ ಇಲ್ಲದಿರ್ದೋಡೆ ತನ್ನ ಮುಖವ ಕಾಣಬಹುದೇ. ಸಾಕಾರ ನಿರಾಕಾರ ಸಾಕಾರ ನಿರಾಕಾರ ಏಕೋ ದೇವ, ಕೂಡಲ ಚೆನ್ನ ಸಂಗಮ ದೇವ, ಕೂಡಲ ಚೆನ್ನ ಸಂಗಮ ದೇವ. ಅಂತರಂಗದಲ್ಲಿ 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 ಅರಿವಾದೊಡೇನು. ತುಂಬಾ ಸೊಗಸಾಗಿ ಹೇಳಿದ್ದೀರಾ, ಬಹಳ ಅದನ್ನೇ ಕೇಳ್ತಾ ಕುತ್ಕೊಳ್ಳೋಣ ಅಂತ ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಹೇಳಿದ್ದೀರಾ. ನೋಡಿ ಚೆಕ್ ಮಾಡಿ ಹಾಕ್ಬಿಡಿ. ಇದು ಎಣ್ಣೆ ಕಾದಿದೆ ಮೇಡಮ್, ಇದು ಹಾಕ್ಲಿ ಮೇಡಮ್? ಹಾಕಿ ಹಾಕಿ, ಕಾದಿದೆ ಅಲ್ವಾ? ಸಾಯಂಕಾಲ ಮಾಡ್ತೀರಾ ಮನೇಲಿ ಈ ತರ? ಸಾಯಂಕಾಲ ಸಂಜೆ ಕಾಫಿ ಟೀ ಜೊತೆ ನಮ್ಮ ಮಗನಿಗಂತೂ ಭಾಳ ಇಷ್ಟ. ಹೌದಾ? ಊಟ ಆಗಿ ಹೊಟ್ಟೆ ತುಂಬಿದ್ರು ಮಮ್ಮಿ ಶೇಂಗಾ ಕರ್ದಿಯಾ ಕೊಡು ತಿಂತೇನೆ ನಾ ಅಂತೇನೆ. ಈಗೆಲ್ಲ ಸ್ವಲ್ಪ ಹೊಟ್ಟೆಲ್ ಜಾಗ ಇರುತ್ತೆ ಅಲ್ವಾ? ಇಲ್ಲಪ್ಪ, ಈಗೆಲ್ಲ ಊಟ ಮಾಡಿಯೋ ನಾಳೆ ಹಬ್ಸ್ಕೊಂಬಂದು ತಿನ್ಬಂತೆ ಅಂದ್ರೆ ಬೇಡ ಈಗ ಕೊಡು. ಅದು ಯಾವಾಗ್ಲೂ ಅಷ್ಟೇ, ಚೆನ್ನಾಗಿರೋದಿದ್ರೆ ಎಲ್ಲೋ ಒಂದ್ ಕಡೆ ಜಾಗ ಹಾಕೊಂಡು ತಿನ್ಬಿಡ್ತೀವಿ ಆ ಥರ. ಅದು ಮಕ್ಕಳಿಗೆ ಇವೆಲ್ಲ ಸ್ನ್ಯಾಕ್ಸ್ ಥರ ಆಗ್ತಾವಲ್ರಿ, ಭಾಳ ಇಷ್ಟ. ಇದು ಸ್ವಲ್ಪ ಹೊತ್ತು ಚೆನ್ನಾಗಿ ಸಣ್ಣ ಉರಿಯಲ್ಲೇ ಕರಿಬೇಕಲ್ವಾ? ಓಕೆ. ಆಗಿದ್ಯಾ? ಆಗಿದೆ ಮೇಡಮ್. ತೆಗಿಲಿಕ್ಕೆ ಚೆನ್ನಾಗಿ ಕಲರು ಬಂದಿದೆ ಅಲ್ವಾ? ಹೊಂಬಣ್ಣ. ಹಾ ಮೇಡಮ್. ಇನ್ನೂ ಸ್ವಲ್ಪ ಖಾರ ಹಾಕ್ಬೋದು, ಕಲರ್ ಬರ್ತದೆ, ಆದ್ರೆ ಮಕ್ಕಳಿಗೆಲ್ಲ ಖಾರ ತಿನ್ನಕ ಖಾರ ಆಗುತ್ತೆ. ಬೇಕಂದ್ರೆ ನಾವ್ ಇದಕ್ಕೆ ಮೇಲ್ ಖಾರ ಉದುರಿಸ್ಕೋಬಹುದು, ಮಕ್ಕಳಿಗೆ ಸ್ವಲ್ಪ ತೆಗೆದ್ಬಿಟ್ಟು ಆಮೇಲೆ ನೀವು ತೆಗೆದ್ಮೇಲೆ ಬೇಕಾದ್ರೆ ಒಂದ್ ಸ್ವಲ್ಪ ಖಾರದ ಪುಡಿ ಹಾಕೋಬಹುದಲ್ವಾ ಮೇಡಮ್? ಒಂದ್ ಸ್ವಲ್ಪ ಕರಿಬೇವು ಒಂದು ಕೊಡ್ರಿ, ಇದ್ರಾಗ ಹಾಕ್ತೇವೆ. ಎಣ್ಣೆಲಿ ಕರಿತೀರಾ? ಎಣ್ಣೆಲಿ ಕರೆದ್ರೆ ಶೋಪ ಹಾಕ್ಬಿಡ್ರಿ ಅಷ್ಟಕ್ಕೆ. ಹಾ ಏನು ಅಷ್ಟೇ ಸಾಕ್ರಿ ಅದು. ಕರಿಬೇವು ಪರಿಮಳ ಇದು ಅದ್ರ ಮೇಲೆ ಹಾಕ್ರಿ, ನಾ ಇದೇ ಮಾಡಿ ಅದ ಇದು ಹಾಕಿದ್ಮೇಲೆ ಹಾಕ್ಬಿಡಿ, ಅದನ್ನ ಅದ್ರ ಮೇಲೆ ಹಾಕಿದ್ರೆ ಸರಿ. ಇದು ಅಷ್ಟೇ ಕಾವಿಗೆನೆ ಇದು ಕರಿಬೇವು ಆಗತ್ತೆ, ಏನು ಅದಕ್ಕೇನು ಜಾಸ್ತಿ ಆಫ್ ಮಾಡಿದ್ದೀರಾ ಆಲ್ರೆಡಿ. ಅದೇ ಮೇಲೆ ಶೋನು ಆಗುತ್ತೆ. ಇದು ಕರಿಬೇವು ತಿನ್ನೋದ್ರಿಂದ ಕಣ್ಣಿಗೂ ಭಾಳ ಆರೋಗ್ಯಕ್ಕೆ ಕರಿಬೇವು ಭಾಳ. ಕರಿಬೇವು ಎಷ್ಟು ಕರಿಬೇವು ತಿಂತೀರಿ ಅಷ್ಟು ಕಣ್ಣು ನಿಚ್ಚಳವಾಗಿ, ಕಣ್ಣು ಚಸ್ಮಾ ಹಾಕೊಳೋದು. ನಾನು ಇಷ್ಟು ಚಸ್ಮಾ ಹಾಕೋಬೇಕಂದ್ರೆ ಕರಿಬೇವು ತೆಗೆದು ಒಗಿತಿದ್ದೆ, ಅದ್ರ ಪಶ್ಚಾತ್ತಾಪ ನಾನು. ಅದು ಇವಾಗ ಚಶ್ಮಾ ಬಂದಿದೆ ಅಂತ ಹೇಳೋದು. ಎಷ್ಟು ಹೇಳಿದ್ರು ನಮ್ಮ ಯಜಮಾನ್ರು, ಎಷ್ಟು ಹೇಳಿದ್ರು ನಾನು. ಸರ್ವಿಂಗ್ ಪ್ಲೇಟ್ ಕೊಡಿ ಮೇಡಮ್. ಓಕೆ, ನೀವು ಮಾಡಿರುವಂತಹ ಶಂಕರು ಪೋಳಿಸ ಇಲ್ಲಿದೆ. ಮೇಡಮ್ ಇವತ್ತಿ ಕೊಡಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.
ಪ್ರತಿ ಸಲ ವಿಭೂತಿ ಹಚ್ಕೊಂಡು ಬಂದ ಓಂ ಶ್ರೀ ಗುರು ಬಸವ ಅಂತ ಹೇಳಿ ಸೆಟ್ಕೊನ ಬರೆದು ವಿಭೂತಿ ನಾವು ಧರಿಸ್ಕೋಬೇಕು, ಬೇರೆ ಇದಕ್ಕೂ ಧರಿಸ್ಬೇಕು. ಆಮೇಲೆ ಈ ಪ್ರಸಾದ ಕೊಡೋ ಮುಂದೆ ಬಸವಣ್ಣವ್ರ ಒಂದು ವಚನ ಅದ, ತಗೊಳ್ಳಿ ಮೇಡಮ್. ಮೌನದಲ್ಲುಂಬುದು ಆಚಾರವಲ್ಲ, ಲಿಂಗಾರ್ಪಿತವ ಮಾಡಿದ ಬಳಿಕ ತುತ್ತಿಗೊಮ್ಮೆ ಶಿವಶರಣನೆನ್ನುತ್ತ ಉಂಡರೆ ಕರ್ಣವೃತ್ತಿಗಳು ಅಡಗುವವು, ಕೂಡಲ ಸಂಗಮ ದೇವ ಶರಣ ಶರಣ. ಪ್ರಸಾದ ನೋಡಿ ಹೇಗಿದೆ ಅಂತ. ಖಂಡಿತವಾಗ್ಲೂ ಟೇಸ್ಟ್ ನೋಡಿ ಹೇಳ್ತೀನಿ. ಫಸ್ಟು ಶಂಕರಪಳ್ಳಿ ಆಲ್ರೆಡಿ ಮಾಡಿ ಇಟ್ಟಿದ್ದೀರಾ, ಸ್ವಲ್ಪ ತಣ್ಣಗಿದೆ, ಅದನ್ನೇ ಟೇಸ್ಟ್ ಮಾಡ್ತೀನಿ. ತುಂಬ ಮೃದುವಾಗಿದೆ, ಏನೋ ಒಂಥರ ಬೆಲ್ಲ ಬಿಸ್ಕೆಟ್ ಥರ ಇದೆ ನಿಜ ಹೇಳ್ಬೇಕಂದ್ರೆ. ಅಂದರೆ ಶಂಕರಪಳ್ಳಿ ರೆಗ್ಯುಲರ್ ಆಗಿ ಶಂಕರಪಳ್ಳಿ ಥರ ಇಲ್ಲ ಇದು, ಇಲ್ಲ ಮೇಡಮ್, ಒಂದು ಬೇರೆ ಥರ, ಇನ್ನೂ ತುಂಬ ರುಚಿಯಾಗಿದೆ. ಅಂದರೆ ಮಕ್ಕಳಿಗಂತೂ ಇದು ತುಂಬ ಚೆನ್ನಾಗಿರುತ್ತೆ. ಬೇರೆ ಬೇರೆ ಬಿಸ್ಕೆಟ್ ಎಲ್ಲ ಕೊಡೋದಕ್ಕಿಂತ ಇದನ್ನ ಮಾಡಿಕೊಟ್ರೆ ಗೋಧಿ ಹಿಟ್ಟು ಆರೋಗ್ಯ ಬೆಲ್ಲ ಅದೆಲ್ಲ ಬೆಲ್ಲ ಆರೋಗ್ಯವಾದ. ಹೌದೌದು, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಇವಾಗ ಶೇಂಗಾ ಕಾಳು, ಕಡಲೆ ಹಿಟ್ಟಿನ ಶೇಂಗಾ ಕಾಳು ಕರಿಬೇವು ಸಮೇತವಾಗಿ ತಿನ್ನಿ. ಹೌದು, ನೀವು ಹೇಳ್ದಂಗೆ ನನಗೆ ಕರ್ನಾಟಕ ಬರೋದು ಬೇಡ ಮತ್ತೆ. ಅಲ್ಲ, ನಮ್ಮ ಮನ್ಯಾಗ ಹೇಳ್ತಿದ್ರು ಹಿರಿಯರು, ನಾವು ತಿಂತಿದ್ದಿಲ್ಲ, ಸಣ್ಣ ಮಕ್ಕಳಲ್ಲ, ಇವಾಗ ತಿಳಿ ಬಂದದ್ ನಮ್ಗೆ ಅನುಭವ. ಖಂಡಿತ ನಾನು ತೆಗ್ದಿಡಲ್ಲ ಇನ್ಮೇಲಿಂದ. ಓಕೆ, ಕರಿಬೇವು ಜೊತೆ ಇರ್ತೀನಿ. ಖಂಡಿತ. ಉಪ್ಪು ಖಾರ ಹೆಂಗಾಗಿದೆ, ಶೇಂಗಾ ಒಳಗಡೆ ಬೆಂದಿರಿ, ಭಾಳ ಅದ್ಭುತವಾಗಿದೆ. ಮನೇಲಿ ಮಾಡಿದ್ದು ತಿಂದಿದ್ದು ಇದು ಫಸ್ಟ್ ಟೈಮೇ. ಹೌದಾ ಮೇಡಮ್? ಈ ಥರ ಗರುಮ್ ಗರುಮ್ ಅಥವಾ ಇಷ್ಟೊಂದು 5 ನಿಮಿಷದಲ್ಲಿ ಆಗ್ಬಿಟ್ಟು. ಹೌದು ಮೇಡಮ್, ಇಷ್ಟು ರುಚಿಯಾಗಿ ಮಾಡಿದ್ದೀರಾ. ನಿಜವಾಗ್ಲೂ ಖಂಡಿತ ರೆಡಿಮೇಡ್ ತಗೊಳೋದ್ಕಿಂತ ಮನೇಲಿ ಇದು ಎಲ್ಲರೂ ಮಾಡ್ಕೋಬೇಕು. ತುಂಬಾ ಸುಲಭ. ಕೆಲವ್ರಿಗೆ ಗೊತ್ತಿರಲ್ಲ ಏನ್ ಹಾಕ್ತಾರೋ, ಇಷ್ಟು ಗರುಮ್ ಅಂದ್ರೆ ಕರುಮ್ ಇರುತ್ತೋ ಇಲ್ವೋ ಅಂತ ನಾವೆಲ್ಲ ಯೋಚನೆ ಮಾಡ್ತೀವಿ. ತುಂಬಾ ಸರಳವಾಗಿ ಮಾಡಿದ್ದೀರಾ. ಖಂಡಿತ ಮನೆಯಲ್ಲಿ ಜಾಸ್ತಿ ಹಿಟ್ಟು ಬೇಕಂದ್ರೆ ಎಷ್ಟು ಹಿಟ್ಟು ಹಾಕೋಬಹುದು, ಸಾಕಾಗತ್ತೆ. ಇಲ್ಲಾಂದ್ರೆ ನಮ್ಗೆ ಜಾಸ್ತಿ ಹಿಟ್ಟು ಬೇಡ ಕಡಲೆ ಹಿಟ್ಟು ಅಂದಾಗ ಇನ್ನೊಂದು ಬೌಲ್ ಶೇಂಗಾ ಹಾಕೊಂಡು ಅದರಲ್ಲಿ ಕರಿತು. 2 ಅಡುಗೆಗಳು ತುಂಬಾ ರುಚಿಯಾಗಿ ಮಾಡಿದ್ದೀರಾ. ಹಾಗೆ ಸೊಗಸಾಗಿ ವಚನಗಳನ್ನ ಹೇಳಿದ್ದೀರಾ. ನಮ್ಮ ಖಾನಾವಳಿ ತಂಡ ಹಾಗೂ ಬಸವವಾಹಿನಿ ಕಡೆಯಿಂದ ನಿಮಗೆ ಒಂದು ಕಿರು ಕಾಣಿಕೆ. ಧನ್ಯವಾದ ಮೇಡಮ್. ಬಸವವಾಹಿನಿಗೆ ಅಡುಗೆ ಕಾರ್ಯಕ್ರಮ, ಖಾನಾವಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತಾವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಶರಣು ಶರಣಾರ್ಥಿ ಅಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಖಾನಾವಳಿಯ 2 ಹೊಸ ಅಡುಗೆಗಳನ್ನು ಹೇಗೆ ಮಾಡಿದ್ರು ಅಂತ. ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.